ಮೇರಿ ದುಃಖಿತರ ಪಾಲಕಿ. ಪ್ರಿಯರೇ, 1571 ಇಸ್ವಿಯಲ್ಲಿ ಆಗಿನ ಜಗದ್ಗುರುವಾದ 5ನೇ ಭಕ್ತಿನಾಥರು ಈ ಬಿರುದನ್ನು ನೀಡಿರುತ್ತಾರೆ. ದುಃಖಿತರ ಪಾಲಕಿ ಎಂಬ ಪದವು ಲ್ಯಾಟಿನ್ ಭಾಷೆಯಲ್ಲಿ ಮಾತೆ ಡೊಲೊರಸ್ ಎಂಬ ಶಬ್ದದಿಂದ ಹೊರಬಂದಿದೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಅವ ಲೇಡಿ ಆಫ್ ಸಾರೋಸ್ ಮತ್ತು ಕನ್ನಡದಲ್ಲಿ ಮರಿಯಮ್ಮನವರ ದುಃಖಿತರ ಪಾಲಿಕೆ ಎಂದು ಕರೆಯುತ್ತಾರೆ. ಶುಭ ಸಂದೇಶದ ಪ್ರಕಾರ ಮಾತೆ ಮರಿಯಮ್ಮನವರು 7 ದುಃಖಗಳನ್ನು ತಮ್ಮ ಜೀವನದಲ್ಲಿ ಗುರುತಿಸಬಹುದು. ಮೊದಲನೆಯದಾಗಿ ಸಿಮೋನ್ ಪ್ರವಾದಿಯ ವಾದನೆ. ಸಿಮಿಯೋನ್ ಪ್ರವಾದಿಯು ಯಾವಾಗ ಮರಿಯಮ್ಮ ಮತ್ತು ಜೋಸೇಫರು ಯೇಸು ಹುಟ್ಟಿದ ನಂತರ ದೇವಾಲಯಕ್ಕೆ ಕರೆದುಕೊಂಡು ಬಂದಾಗ ಸಿಮಿಯೋನ್ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅಭಿಷೇಕ ಪಟ್ಟಂತಹ ಆ ಶಿಶುವನ್ನು ಲೋಕಾರ್ಪಣೆ ಮಾಡುತ್ತಾರೆ. ಅಲ್ಲಿ ಮರಿಯಳಿಗೆ ದುಃಖವೆಂಬ ಅಲಗೊಂದು ಹೃದಯವನ್ನು ತಿವಿಯುವುದರ ಬಗ್ಗೆ ಹೇಳಿದ್ದರು. ಎರಡನೆಯದಾಗಿ ಯೇಸು ಹುಟ್ಟಿದಾಗ ಹೆರೋದನು 2 ವರ್ಷದ ಒಳಗಿರುವ ಎಲ್ಲ ಗಂಡು ಶಿಶುಗಳನ್ನು ಕೊಲ್ಲಬೇಕೆಂದು ಆಜ್ಞಾಪಿಸಿದಾಗ ತಮ್ಮ ಮಗನನ್ನು ಕಾಪಾಡಲು ಅವರು ಈಜಿಪ್ಟ್ಗೆ ಪ್ರಯಾಣಿಸುತ್ತಾರೆ. ಮೂರನೆಯದಾಗಿ ಯೇಸು ದೇವಾಲಯದಲ್ಲಿ 3 ದಿವಸ ಕಾಣೆಯಾಗುತ್ತಾರೆ. ಆಗ ತಾಯಿ ತನ್ನ ಮಗನನ್ನು ಕಳೆದುಕೊಂಡ ದುಃಖದಿಂದ ಪುನಃ ಹುಡುಕಿಕೊಂಡು ಬರುತ್ತಾರೆ. ಆ ಒಂದು ದುಃಖ ಮರಿಯಮ್ಮನವರ ಹೃದಯವನ್ನು ಮುಚ್ಚುತ್ತದೆ. ನಾಲ್ಕನೆಯದಾಗಿ ಯೇಸು ಶಿಲುಬೆಯ ಹಾದಿಯಲ್ಲಿ ನಡೆಯುವಾಗ ಮರಿಯಮ್ಮಳನ್ನು ಭೇಟಿಯಾದ ಕ್ಷಣ. ಐದನೆಯದಾಗಿ ಯೇಸು ಶಿಲುಬೆಯಲ್ಲಿ ಮೃತರಾದಾಗ 3 ಗಂಟೆಗಳ ಕಾಲ ಶಿಲುಬೆಯಲ್ಲಿ ತಮ್ಮ ಪುತ್ರ ಪಡುತ್ತಿರುವ ಯಾತನೆ ಪಾಡು ಮನಗೊಂಡು ತಮ್ಮ ಹೃದಯದಲ್ಲಿ ತುಂಬಿರುವ ದುಃಖವನ್ನು ಹೊರಹಾಕುತ್ತಾರೆ. ಆರನೆಯದಾಗಿ ಯೇಸು ಕ್ರಿಸ್ತರ ಮೃತ ದೇಹವನ್ನು ಮರಿಯಮ್ಮನವರ ಮಡಿಲಿನಲ್ಲಿ ಇಟ್ಟಾಗ. ಏಳನೆಯದು ಯೇಸುವನ್ನು ಅರಿಮಥೆಯದ ಜೋಸೆಫ್ ಎಂಬವರ ಸಮಾಧಿಯ ಒಳಗಡೆ ಇಡಲ್ಪಟ್ಟಾಗ. ಈ 7 ದುಃಖಗಳು ಮರಿಯಮ್ಮನವರ ಹೃದಯವನ್ನು ನಡುಗುತ್ತವೆ. ಈ ಎಲ್ಲಾ ದುಃಖಗಳು ಆಕೆಯ ತಾಳ್ಮೆ, ಸಹನೆ ಮತ್ತು ವಿನಯದಿಂದ ನಿಭಾಯಿಸಿಕೊಂಡು ದೇವರ ಚಿತ್ತವನ್ನು ಯಶಸ್ವಿಗೊಳಿಸಿದರು ಹಾಗೂ ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ. ಅಂತಹ ತಾಯಿಯನ್ನು ನಮ್ಮ ಕಷ್ಟಗಳ ಹಾಗೂ ದುಃಖಗಳ ಸಂದರ್ಭದಲ್ಲಿ ಆಕೆಯನ್ನು ಮೊರೆ ಹೋಗುವುದು ನಮಗೆ ಸೂಕ್ತವಾಗಿದೆ. ಮೇರಿ ದುಃಖಿತರ ತಾಯಿಯೇ ನಮಗಾಗಿ ಪ್ರಾರ್ಥಿಸಿ.